wait for some good day. Good day will come. Constitutions will be changing. सीके शिव कुमार ने कि संविधान कांग्रेस ने दिया है, संविधान को बदलने का काम भी कांग्रेस करेगी। भारत देश के संविधान को बचाने वाले हम लोग हैं। ಸಂವಿಧಾನಗಳು ಕಾಲಕ್ಕೆ ತಕ್ಕಂತೆ ಅದೆಷ್ಟೋ ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು. ಇದು ಬಿಜೆಪಿಯವರ ಇಡನ್ ಅಜೆಂಡಾ, ಸಂವಿಧಾನ ಬದಲಾವಣೆ ಮಾಡಬೇಕು. ಅವನು ಯಾರೇ ಆಗಿರಲಿ, ಯಾವುದೇ ಪಕ್ಷದವನಾಗಿರಲಿ, ಯಾವುದೇ ಸಂಘಟನೆಗೆ ಸೇರಿರಲಿ, ಅವನಿಗೆ 10 ಕೈ ಇರಲಿ, 10 ಕಾಲು ಇರಲಿ, 10 ತಲೆ ಇರಲಿ, ಅವನು ಯಾರೇ ಆಗಿರಲಿ, ಅವ್ರು ಯಾರ ಕೈಯಿಂದನೂ ನನ್ನ ದೇಶದ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಲೋ, ನಮಸ್ಕಾರ. ಒಂದು ಮಾತನ್ನು ಹೇಳಿ ನಾನು ಇವತ್ತಿನ ವಿಡಿಯೋವನ್ನು ಕಂಟಿನ್ಯೂ ಮಾಡಬೇಕಂತಿದ್ದೀನಿ. ಅವನು ಯಾರೇ ಆಗಿರಲಿ, ಅವನೆಂಥ ಪ್ರಭಾವಿನೇ ಆಗಿರಲಿ, 7 ಜನ್ಮ ಅವನು ಎತ್ತು ಬಂದರೂ ನಮ್ಮ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅವನು ಯಾರೇ ಆಗಿರಲಿ, ಯಾವುದೇ ಪಕ್ಷದವನಾಗಿರಲಿ, ಯಾವುದೇ ಸಂಘಟನೆಗೆ ಸೇರಿರಲಿ, ಅವನಿಗೆ 10 ಕೈ ಇರಲಿ, 10 ಕಾಲು ಇರಲಿ, 10 ತಲೆ ಇರಲಿ, ಅವನು ಯಾರೇ ಆಗಿರಲಿ, ಅವ್ರು ಯಾರ ಕೈಯಿಂದನೂ ನನ್ನ ದೇಶದ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕೋಟಿ ಕೋಟಿ ಜನರ ಶ್ರೀರಕ್ಷೆ ಆ ಸಂವಿಧಾನದ ಮೇಲಿದೆ. ಆ ಸಂವಿಧಾನ ಬದಲಾಯಿತು ಅಂದರೆ ಈ ದೇಶದ ಬಹುಸಂಖ್ಯಾತರ ಪರಿಸ್ಥಿತಿ ಏನಾಗುತ್ತೆ, ಈ ದೇಶದ ಅಲ್ಪಸಂಖ್ಯಾತರ ಸ್ಥಿತಿಗತಿಗಳು ಏನಾಗುತ್ತೆ ಅನ್ನುವ ಕ್ಲಾರಿಟಿ ಇಲ್ಲಿನ ಪ್ರತಿಯೊಬ್ಬ ನಾಗರಿಕನಿಗೂ ಇರೋದ್ರಿಂದ ಅವನು ಯಾರೇ ಆಗಿರಲಿ, ಅವನೆಷ್ಟೇ ಪ್ರಭಾವಿ ಆಗಿರಲಿ, ಅವನು 7 ಜನ್ಮ ಹುಟ್ಟು ಬಂದರೂ ನನ್ನ ದೇಶದ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಮೇ ಬಿ 2014-15 ಈ ಸಂದರ್ಭದಲ್ಲಿ BJPಯ ಸಂಸದ, ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ ಒಂದು ಕಡೆ ಸ್ಪೀಚ್ ಮಾಡ್ತಾರೆ. ಆ ಸ್ಪೀಚ್ನಲ್ಲಿ ಹೇಳ್ತಾರೆ, ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾಯಿಸೋಕ್ಕೆ ಅಂತ. ಅಪ್ಪಿತಪ್ಪಿಯೂ ತನ್ನ ಸ್ಪೀಚಿನಲ್ಲಿ ಅವರು ಎಲ್ಲೂ ಕೂಡ ಬಾಯಿ ತಪ್ಪಿ ಸಂವಿಧಾನದ ಬದಲಾವಣೆಯ ಮಾತನಾಡಿದ್ದೇನೆ, ನಾನು ಹೇಳಬೇಕಾಗಿದ್ದು ತಿದ್ದುಪಡಿಯ ಉದ್ದೇಶ ಅಂತ ಅವತ್ತು ಹೇಳಿರಲಿಲ್ಲ. ಸಂವಿಧಾನಗಳು ಕಾಲಕ್ಕೆ ತಕ್ಕಂತೆ ಅದೆಷ್ಟೋ ಬಾರಿ ಬದಲಾಗಿದೆ, ಮುಂದಿನ ದಿವಸದಲ್ಲಿ ಕೂಡ ಬದಲಾಗುತ್ತೆ. ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು. ಆದರೆ ಯಾವಾಗ ಈ ಭಾಷಣದ ಸುತ್ತ ವಿವಾದಗಳು ಹುಟ್ಕೊಳ್ತವೋ, ನಮ್ಮಂಥವ್ರು ಕ್ಯಾಕರ್ಸಿ ಒಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ, ದೊಡ್ಡ ಮಟ್ಟದಲ್ಲಿ ಆಕ್ರೋಶದ ಅಲೆಗಳು ಎದ್ವೋ, ಆಗ ಸಂವಿಧಾನ ಬದಲಾವಣೆ ಅಂದರೆ ಕಾಲಕ್ಕೆ ಆದಂಥ ತಿದ್ದುಪಡಿಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ಮತ್ತಷ್ಟು ತಿದ್ದುಪಡಿಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದು ಅಂತ ಹೇಳಿಬಿಟ್ಟು ಸಮರ್ಥನೆ ಕೊಡುವಂಥ ಪ್ರಯತ್ನವನ್ನು ಅನಂತಕುಮಾರ್ ಹೆಗಡೆ ಅವರು ಮಾಡಿದ್ರು. ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ, 2/3 ಮೆಜಾರಿಟಿ. ರಾಜ್ಯಸಭೆಯಲ್ಲಿ ನಮಗೆ 2/3 ಮೆಜಾರಿಟಿ ಇದೆ, ಅಲ್ಪ ಬಹುಮತ ಇದೆ. ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬಹುಮತ ಇಲ್ಲ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನ ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡ್ದೇವನ್ನೆಲ್ಲ ತುರುಕಿದ್ರು, ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು. ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ, ಲೋಕಸಭೆಯಲ್ಲಿ ಮೋದಿ ಅವರು 2/3 ಮೆಜಾರಿಟಿ ಬಂದಿದ್ದಾರೆ, ಮಾಡ್ಲಿ ಅಂತ ಬಿಟ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ 16 ವರ್ಷಗಳ ಕಾಲ, ಈಗಲೂ ಮೇ ಬಿ ನಾಳೆಯಿಂದನೋ, ಮೇ ಬಿ ಇನ್ನು 10 ವರ್ಷ ಕಳೆದ ಮೇಲೋ, ಮೇ ಬಿ ಭಾರತ ಅನ್ನೋ ದೇಶ ಇರುವವರೆಗೂ, ಪ್ರಪಂಚ ಇರುವವರೆಗೂ ಅನಂತಕುಮಾರ್ ಹೆಗಡೆಯ ಸಂವಿಧಾನದ ಬದಲಾವಣೆಯ ಮಾತನ್ನು ತಗೊಂಡು ಹೋಗ್ತಾರೆ. ನಮ್ಮ ಪೀಳಿಗೆ, ನಮ್ಮ ನಂತರದ ಪೀಳಿಗೆ, ಆ ನಂತರದ ಪೀಳಿಗೆ ಅದನ್ನು ತೆಗೆದುಕೊಂಡು ಹೋಗುತ್ತೆ, ತಗೊಂಡು ಹೋಗಬೇಕು. ಕೆಲವೊಂದು ಕಾನ್ಸೆಪ್ಟ್ಗಳನ್ನು, ಕೆಲವೊಂದು ಟಾಪಿಕ್ಗಳನ್ನು, ಕೆಲವೊಂದು ವಿಚಾರಗಳನ್ನು ಜೀವಂತವಾಗಿ ಇಡಲೇಬೇಕಾಗ್ತದೆ. ಇಡುವ ಪ್ರಯತ್ನ ಆಗೇ ಆಗುತ್ತೆ. ಈಗ News18 ಇಂಡಿಯಾ ಹಮ್ಮಿಕೊಂಡಿದ್ದ ಡೈನಾಮಿಕ್ ಸ್ಟೇಟ್ ಸಮ್ಮಿಟ್ನಲ್ಲಿ DK ಶಿವಕುಮಾರ್ ಅತಿಥಿಯಾಗಿ ಹೋಗಿರ್ತಾರೆ. News18 ಇಂಡಿಯಾದ ಪತ್ರಕರ್ತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಮುಸಲ್ಮಾನರಿಗೆ ಧರ್ಮಧಾರಿತವಾಗಿ ಮೀಸಲಾತಿಯನ್ನು ಕೊಡಲಾಗಿದೆ ಅಂತ ಹೇಳ್ಬಿಟ್ಟು BJPಯವರು ಆರೋಪ ಮಾಡ್ತಾ ಇದ್ದಾರೆ. ಇದು ಸಂವಿಧಾನಕ್ಕೆ ವಿರುದ್ಧವಾದಂತಹ ಪ್ರಕ್ರಿಯೆ ಅಲ್ವಾ ಅಂತ ಕೇಳ್ತಾರೆ. ಆವಾಗ DK ಶಿವಕುಮಾರ್ ಉತ್ತರ ಕೊಡಬೇಕಾದ್ರೆ ಐ ಅಗ್ರೀಡ್ ಅಂತಾರೆ. The criticism is that even the constitution doesn't allow for reservations based on religion. Yes, I agree.
ಮೊಟ್ಟ ಮೊದಲಿಗೆ ಅವರ ಪ್ರಶ್ನೆಗೆ ಇವರು ಉತ್ತರ ಕೊಟ್ಟಿದ್ದು ಐ ಅಗ್ರೀಡ್ ಅಂತ. ಬಟ್ ಐ ಅಗ್ರೀಡ್ ಅಂತ ಹೇಳಬಾರ್ದಿತ್ತು. ನಾನು ಒಪ್ಕೊಳ್ತೀನಿ ಅನ್ನುವಂಥ ಪದದ ಬದಲು ಅಲ್ಲಿ ಯೂಸ್ ಮಾಡಬೇಕಾಗಿದ್ದು, ನೋಡ್ರೆ ರಾಜಕೀಯವನ್ನು ಮಾಡ್ತಾರೆ, ಇದು ಧರ್ಮಾಧಾರಿತವಾಗಿ ಕೊಟ್ಟಂಥ ಮೀಸಲಾತಿ ಅಲ್ಲ, ಅದಾಗಲೇ 2B ಅಡಿಯಲ್ಲಿ ಹಿಂದುಳಿದ ವರ್ಗಾಧಾರಿತವಾಗಿ 2B ಅಡಿಯಲ್ಲಿ ಮೀಸಲಾತಿಯನ್ನು ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದ್ದಾರೆ. ಹಾಗೆಯೇ ನಾವು ಈ ಸಲ ಗುತ್ತಿಗೆ ಆಧಾರದಲ್ಲಿ ಅವರನ್ನು ಆರ್ಥಿಕವಾಗಿ ಎತ್ತೋದಕ್ಕೋಸ್ಕರ ನಾವು ಕೊಡ್ತಾ ಇದ್ದೇವೆ. ಈ ಮಾತುಗಳನ್ನು ಅವರು ಬೇರೆ ಬೇರೆ ವೇದಿಕೆಯಲ್ಲಿ ಆಡಿರ್ಬೋದು. ಬಟ್ ಆ ವೇದಿಕೆಯಲ್ಲಿ ಅವರು BJP ಮಾಡುವಂಥ ಆರೋಪದ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಅವ್ರು ಪತ್ರಕರ್ತನಾಗಿ ನೀವು ಧರ್ಮಾಧಾರಿತವಾಗಿ ಅವರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದೀರಿ ಅಂತ ಕೇಳಿದಾಗ ಐ ಅಗ್ರೀಡ್ ಅಂತ ಹೇಳ್ತಾರೆ. ಐ ಅಗ್ರೀಡ್ ಅಂತ ಹೇಳಬಾರ್ದಿತ್ತು. ಅದಾದ ಮೇಲೆ ನೋಡೋಣ ಕೋರ್ಟಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಎಸ್, ಈಗ ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ BJP ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಕೋರ್ಟ್ನಲ್ಲಿ ಏನಾಗುತ್ತೆ ಕಾದ್ ನೋಡೋಣ. ಅದೇನೇ ತೀರ್ಪುಗಳು ಬಂದರೂ ಕೂಡ ಕಾಲಕ್ಕೆ ಅನೇಕ ಬದಲಾವಣೆಗಳು ಆಗ್ತವೆ. ಒಳ್ಳೆ ದಿನಕ್ಕಾಗಿ ಕಾಯೋಣ, ಆ ದಿನ ಬಂದೇ ಬರುತ್ತೆ. ಸಂವಿಧಾನ ಬದಲಾವಣೆ ಆಗಲಿದೆ. The criticism is that even the constitution doesn't allow for reservations based on religion. Yes, I agree. Let us see, let us watch. Let what court comes out. We have started something. I know that everyone will go to the court. Let us wait for some good day. Good day will come. Lot of changes are there. Constitutions will be changing. There are judgments which alters the constitution also. ಕೆಲ ತೀರ್ಪುಗಳಿಂದ ಸಂವಿಧಾನದಲ್ಲಿ ತಿದ್ದುಪಡಿ ಆಗಲಿದೆ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಆ ವರ್ಡಿಗೆ ಸಂವಿಧಾನ ಬದಲಾವಣೆ ಆಗಲಿದೆ ಅಂತ ಹೇಳ್ತಾರಲ್ಲ, ಆ ವರ್ಡಿಗೆ ನೆಕ್ಸ್ಟ್ ವರ್ಡೆ ಅನೇಕ ತೀರ್ಪುಗಳಿಂದ ಸಂವಿಧಾನಕ್ಕೆ ತಿದ್ದುಪಡಿ ಆಗಿದೆ ಅನ್ನುವಂಥ ವರ್ಡನ್ನು ಸೇರಿಸ್ತಾರೆ. Constitutions will be changing. There are judgments which alters the constitution also. ಸ್ನೇಹಿತರೆ, ನೇರವಾಗಿ ಹೇಳಬೇಕು ಅಂದರೆ ಸಂವಿಧಾನದ ಬದಲಾವಣೆಯ ಮಾತನ್ನು ಸ್ಟೇಟ್ಮೆಂಟ್ನ ಕೊಡುವಷ್ಟು ದಡ್ಡ DK ಶಿವಕುಮಾರ್ ಅಲ್ಲ. ಯಾಕಂದರೆ ಸಂವಿಧಾನವನ್ನೇ ಇಟ್ಕೊಂಡು ರಾಜಕೀಯವನ್ನು ಮಾಡೋದಕ್ಕೆ ಶುರು ಮಾಡಿರುವಂತಹ ಕಾಂಗ್ರೆಸ್ ಪಕ್ಷ ಯಾವ ಸಂವಿಧಾನವನ್ನು ಬದಲಾಯಿಸ್ತೀವಂತ ಅನಂತಕುಮಾರ್ ಹೆಗಡೆ ಆದಿಯಾಗಿ ಅನೇಕ BJPಯ ನಾಯಕರು ಕೊಟ್ಟ ಸ್ಟೇಟ್ಮೆಂಟನ್ನೇ ಅಸ್ತ್ರವಾಗಿ ಬಳಸಿಕೊಂಡು ರಾಜಕೀಯವನ್ನು ಮಾಡ್ತಾ ಇರುವಂತಹ ಪ್ರಬಲವಾದಂಥ ಮೋದಿ ಸರ್ಕಾರದ ವಿರುದ್ಧ ಸಂವಿಧಾನವನ್ನೇ ಹಿಡಿದು ರಾಜಕೀಯವನ್ನು ಮಾಡುತ್ತಿರುವ, ಆ ಮೂಲಕ ಅಧಿಕಾರಕ್ಕೆ ಬರಲು ಹಪಾಹಪಿಸುತ್ತಿರುವಂಥ ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟಾಳು, ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಕಟ್ಟಾಳು, KPCC ಅಧ್ಯಕ್ಷ, ಉಪಮುಖ್ಯಮಂತ್ರಿ, ಬೆಂಗಳೂರು ನಗರಾಭಿವೃದ್ಧಿ ಸಚಿವ DK ಶಿವಕುಮಾರ್ ಒಬ್ಬ ದಡ್ಡಂತರ ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೇವೆ ಅನ್ನೋ ಸ್ಟೇಟ್ಮೆಂಟನ್ನು ಒಂದು ರಿಸರ್ವೇಷನ್ ಮುಸಲ್ಮಾನರಿಗೆ ಕೊಟ್ಟಂಥ 4% ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಕೊಡ್ತಾರೆ ಅನ್ನೋದು ಯಾಕೋ ಸ್ವಲ್ಪ ನಂಬೋದಕ್ಕೆ ಕಷ್ಟದ ವಿಚಾರಣೆ. DK शिवकुमार ने कि संविधान कांग्रेस ने दिया है, संविधान को बदलने का काम भी कांग्रेस करेगी. भारत देश के संविधान को बचाने वाले हम लोग हैं. See, I am a sensible senior politician than Mr. Nadda. I have been in the assembly last 36 years. I have a basic common sense. I have not said that there will be any. I have said casually there will be so many changes after various judgments. Whatever reservation has been given as per the quota of the backward class has been given. I have not said that we are going to change the constitution or not that. DK ಶಿವಕುಮಾರ್ ಕೂಡ ನಾನು ಸಂವಿಧಾನ ಬದಲಾವಣೆಯ ಬಗ್ಗೆ ಮಾತೇ ಆಡಿದ್ದಿದೆ, ಆದರೆ ನಾನು ಏನೋ ಹೇಳಕ್ಕೆ ಹೋಗಿದ್ದು ಅದು ಹಾಗಾಗಿದೆ. ಅದನ್ನು ತಿರುಚುವಂಥ ಪ್ರಯತ್ನವನ್ನು BJP ಮಾಡ್ತಿದ್ದಾರೆ, ರಾಜಕೀಯವನ್ನು ಅವರು ಶುರು ಮಾಡಿದ್ದಾರೆ. ಅದಕ್ಕೆಲ್ಲ ನಾನು ಕೇರ್ ಮಾಡಲ್ಲ ಅಂತ ಹೇಳಿ DK ಶಿವಕುಮಾರ್ ಹೇಳಿದ್ದಾರೆ. DK ಶಿವಕುಮಾರ್ ಈ ವಿಚಾರದಲ್ಲಿ ಯಾರಿಗೂ ಕೇರ್ ಮಾಡದೇ ಇರ್ಬೋದು, ಆದರೆ ಕಾಂಗ್ರೆಸ್ ಪಕ್ಷ ಕೇರ್ ಮಾಡಲೇಬೇಕಾಗುತ್ತೆ, ಕೇರ್ ತಗೊಳ್ಳೇಬೇಕಾಗ್ತದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಅಂದರೆ ಇಡೀ DK ಶಿವಕುಮಾರ್ ಆಗೋದಿಲ್ಲ. DK ಶಿವಕುಮಾರ್ ಸ್ಟೇಟ್ಮೆಂಟ್ಗೆ ಕಾಂಗ್ರೆಸ್ ಪಕ್ಷನೇ ನಿಲ್ಲಕ್ಕಾಗಲ್ಲ. DK ಶಿವಕುಮಾರ್ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ಸಿನ ಅನೇಕ ನಾಯಕರು ಸಂವಿಧಾನದ ಬದಲಾವಣೆಯ ಬಗ್ಗೆ DK ಶಿವಕುಮಾರ್ ಹೇಳೇ ಇಲ್ಲ. ಅವರು ಹೇಳಿದ ಕಾಂಟೆಕ್ಸ್ಟನ್ನು ಬದಲಾಯಿಸಿ ರಾಜಕೀಯ ಮಾಡೋದಕ್ಕೆ BJP ಪ್ರಯತ್ನ ಪಡ್ತಾ ಇದೆ. ಈ ದೇಶಕ್ಕೆ ಸಂವಿಧಾನವನ್ನು ತಂದಿದ್ದೇ ಕಾಂಗ್ರೆಸ್ಸು, ಸಂವಿಧಾನವನ್ನು ಉಳಿಸೋದೇ ಕಾಂಗ್ರೆಸ್ಸು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ಆ ಕಡೆ BJP ಈ ದೇಶಕ್ಕೆ ಸಂವಿಧಾನವನ್ನು ತಂದಿದ್ದು ಕಾಂಗ್ರೆಸ್, ಈ ದೇಶದಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡೋದು ಕೂಡ ಕಾಂಗ್ರೆಸ್ ಅನ್ನುವಂಥ ಸ್ಟೇಟ್ಮೆಂಟ್, ಅವರ ಇಂಟೆನ್ಷನ್ ಏನು ಅನ್ನೋದನ್ನ DK ಶಿವಕುಮಾರ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ರಾಜಕೀಯವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬೀದಿಯಲ್ಲಿ ಗಲಾಟೆಗಳು ನಡೀತಿದೆ. ಸಂವಿಧಾನವನ್ನು ಬದಲಾಯಿಸುತ್ತಂತೆ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಬೇರೆ ರೀತಿಯಲ್ಲಿ ರಾಜಕೀಯ ತಿರುವನ್ನು ಈ ಪ್ರಕರಣ, ಈ ಸ್ಟೇಟ್ಮೆಂಟ್
ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ಸಿಗಂತೂ ಇರುಸು ಮುರುಸೆ, ನೋ ಡೌಟ್. ರಾಹುಲ್ ಗಾಂಧಿ ಸಿಟ್ಟು ಬಂದಿದೆ ಅಂತೆ, ಅವ್ರು ಡಿ ಕೆ ಶಿವಕುಮಾರ್ಗೆ ಫೋನ್ ಮಾಡಿಬಿಟ್ಟು ತರಾಟೆ ತಗೊಂಡಿದ್ದಾರಂತೆ. ತಗೊಳ್ಳೇಬೇಕಾಗ್ತದೆ, ಪ್ರಶ್ನೆ ಮಾಡಲೇಬೇಕಾಗ್ತದೆ. ಯಾವ ಪ್ರಭಾವ ಯಾವ ಸಾಮರ್ಥ್ಯ ಕೂಡ ಕನ್ಸಿಡರ್ ಆಗಲ್ಲ ಪಕ್ಷ ಅಂತ ಬಂದಾಗ. ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಸ್ಟೇಟ್ಮೆಂಟ್ಗಳು ಯಾರೇ ಕೊಟ್ಟರು ಕೂಡ ಅವ್ರನ್ನ ತರಾಟೆ ತೆಗೆದುಕೊಳ್ಳುವ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಎಲ್ಲ ಪವರ್ ಹೈಕಮಾಂಡ್ಗೆ ಇದ್ದೇ ಇರೋದು. ಬೇರೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ ಆಗಿದ್ರೆ ಅಷ್ಟು ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇರಲಿಲ್ಲ. ಇದು ಸಂವಿಧಾನ. ಯಾಕಂದರೆ ಕಾಂಗ್ರೆಸ್ಸು ಸಂವಿಧಾನವನ್ನು ಹಿಡ್ಕೊಂಡೇ ಈಗ ರಾಜಕೀಯವನ್ನು ಶುರು ಮಾಡಿರೋದು. ನೀವು ನೋಡಿರ್ಬೋದು, ರಾಹುಲ್ ಗಾಂಧಿ ಸೇರಿದಂಗೆ ಕಾಂಗ್ರೆಸ್ಸಿನ ಅನೇಕ ನಾಯಕರ ಕೈಯಲ್ಲಿ ಒಂದು ಸಣ್ಣ ಸಂವಿಧಾನ ಇದ್ದೇ ಇರುತ್ತೆ. ಅದನ್ನೇ ಹಿಡ್ಕೊಳ್ತಾರೆ, ಅದನ್ನೇ ತೋರಿಸ್ತಾರೆ, ಅದನ್ನೇ ಹಿಡಿದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಬಿಕಾಸ್ ಆಫ್ ಸಂವಿಧಾನಕ್ಕೆ ಮಾರಕ BJP ಅಂತ ಹೇಳಿಬಿಟ್ಟು ಜನರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಸಂವಿಧಾನನ ಬದಲಾಯಿಸ್ತೀನಿ ಅಂತ ಬಂದಿದ್ದಾರೆ, ಸಂವಿಧಾನವನ್ನು ಬದಲಾಯಿಸ್ತೀನಿ ಅಂತ ಹೇಳ್ತಾರೆ, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೋತಾರೆ, ಈ ದೇಶದ ಸಾರ್ವಭೌಮತ್ವಕ್ಕೆ ವಿರುದ್ಧವಾಗಿ BJP ನಡ್ಕೋತಾರೆ ಅನ್ನೋದನ್ನು ಜನರಿಗೆ ಕನ್ವಿನ್ಸ್ ಮಾಡೋದಕ್ಕೋಸ್ಕರ ಸಂವಿಧಾನವನ್ನು ಹಿಡ್ಕೊಂಡು ಕಾಂಗ್ರೆಸ್ ರಾಜಕಾರಣವನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಬಲಿಷ್ಠ ನಾಯಕನೇ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಾಗ ಅದು ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಇರುಸು ಮುರುಸು ಆಗುತ್ತೆ, BJPಗೆ ಒಂದು ಪ್ರಬಲ ಅಸ್ತ್ರವನ್ನು ಕೈ ಕೊಟ್ಟಂತಾಗುತ್ತೆ. ಈಗ ಯಾವ ನೈತಿಕತೆ ಇಟ್ಕೊಂಡು ಅನಂತಕುಮಾರ್ ಹೆಗಡೆನ ಬಯಕಾಗುತ್ತೆ ಕಾಂಗ್ರೆಸ್ಸು? ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದವರು ನಾವು ಅಂತ ಅನಂತಕುಮಾರ್ ಹೆಗಡೆ ಹೇಳ್ದ ಅಂತ ಹೇಳ್ಬಿಟ್ಟು 16 ವರ್ಷ ಜಗ್ಗಿದ ಕಾಂಗ್ರೆಸ್ಸಿಗೆ ಈಗ ನಾಳೆ ಅನಂತಕುಮಾರ್ ಹೆಗಡೆನ ಬಯೋದಕ್ಕೆ ಮುಖ ಎಲ್ಲಿದೆ? ಯಾಕಂದರೆ ನಾನು ಹೇಳಿದ್ದು ಆ ಉದ್ದೇಶ ಇರಲಿಲ್ಲ, ನನ್ನ ಕಾಂಟೆಕ್ಸ್ಟ್ ಆಗಿರಲಿಲ್ಲ. ನಾನು ತಿದ್ದುಪಡಿ ಬಗ್ಗೆ ಮಾತಾಡಬೇಕಾದ್ರೆ ಬದಲಾವಣೆ ಅನ್ನೋ ಶಬ್ದ ಬಂತು. ಅದೇನೇ ಸಮರ್ಥನೆ ಮಾಡಿದ್ರು ಕೂಡ ಆ ಸಮರ್ಥನೆಯನ್ನು ಕೇಳಿಸ್ಕೊಳ್ಳೋದಕ್ಕೆ BJP ಅವರೇನು ಚಿಕ್ಕಪ್ಪನ ಮಕ್ಕಳ, ಇಲ್ಲ ದೊಡ್ಡಪ್ಪನ ಮಕ್ಕಳ, ಇಲ್ಲ ಕಾಂಗ್ರೆಸ್ ಪಕ್ಷದವರ? ಅವರು BJP ಪಕ್ಷದವರು, ವಿರುದ್ಧ ಪಕ್ಷದವರು, ವಿರೋಧ ಪಕ್ಷದವರು. ಅವ್ರು ರಾಜಕೀಯವನ್ನು ಮಾಡಲೇಬೇಕು, ಅವಕಾಶಕ್ಕೋಸ್ಕರ ಕಾಯ್ತಾರೆ, ಅದನ್ನು ಈಗ ಸಮರ್ಪಕವಾಗಿ ಬಳಸ್ಕೊತಾರೆ. ಇನ್ನು ಮುಂದೆ ಉದ್ದಕ್ಕೋ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಇರೋವರೆಗೂ, ಕಾಂಗ್ರೆಸ್ ಪಕ್ಷ ಇರೋವರೆಗೂ, BJP ಪಕ್ಷ ಇರೋವರೆಗೂ, ಹೇಗೆ ಅನಂತಕುಮಾರ್ ಹೆಗಡೆ ಅವರನ್ನು ಶಾಶ್ವತವಾಗಿ ಸಂವಿಧಾನವನ್ನು ಬದಲಾಯಿಸಿಗೆ ಬಂದ ಮನುಷ್ಯ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ತೀವೋ, ಅದೇ ಥರ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಇವರು ಹೇಳ್ಕೊಂಡು ಹೋಗೇ ಹೋಗ್ತಾರೆ. ಅದೇನೇ ಸಮರ್ಥನೆ ಮಾಡಿ, ಅದೇನೇ ಉತ್ತರ ನೀವು ಕೊಟ್ಕೊಳ್ಳಿ. ಜನ ಅದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆರಂಭದಲ್ಲಿ ಹೇಳ್ದಂಗೆ ಡಿ ಕೆ ಶಿವಕುಮಾರ್ ದಡ್ಡ ಅಲ್ಲ. ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಸ್ಟೇಟ್ಮೆಂಟ್ ಕೊಡುವಷ್ಟು ದೊಡ್ಡವರಲ್ಲ. ಆದರೆ ಕೊಟ್ಟಿದ್ದೇ ಆದರೆ, ಇಂಟೆನ್ಷನ್ನೇ ಆದರೆ, ನಾನು ಆರಂಭದಲ್ಲೇ ಹೇಳ್ದಂಗೆ ಅದು ಹೆಗಡೆ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಅದು ಹೆಗಡೆ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ನಾಳೆ ನರೇಂದ್ರ ಮೋದಿ ಅವರೇ ಆಗಲಿ, ನಾಳೆ ಸಿದ್ದರಾಮಯ್ಯನವರೇ ಆಗಲಿ, ಸಂವಿಧಾನ ಬದಲಾವಣೆ ಮಾತನಾಡಿದ್ರೆ ಅವ್ರಿಗೆ ಒಂದೇ ಮಾತು ಹೇಳೋದಕ್ಕೆ ನಾನು ಇಷ್ಟಪಡೋದು, 7 ಜನ್ಮ ನೀವು ಎತ್ತು ಬಂದರೂ ನಮ್ಮ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂವಿಧಾನವನ್ನು ಮುಟ್ಟಿದ್ರೆ ರಕ್ತಪಾತಗಳೇ ಆಗೋಗ್ತವೆ, ಇಲ್ಲಿ ರಕ್ತ ಕ್ರಾಂತಿಗಳೇ ಆಗ್ಬಿಡ್ತವೆ. ಸಮಾಜ ನಿರ್ಮಾಣದ ಕನಸನ್ನು ಸಾಕಾರಗೊಳಿಸುತ್ತಿರುವಂಥ ಅದ್ಭುತವಾದ ಸಂವಿಧಾನ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು. ಸಮಾನತೆಯನ್ನು ಸಾರುವ, ಸಾರ್ವಭೌಮತ್ವವನ್ನು ಹೇಳುವ ಆ ಸಂವಿಧಾನದ ವಿಚಾರಕ್ಕೆ ಯಾರೇ ಹೋದರೂ ಕೂಡ ಅವ್ರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.